ಇದೆಲ್ಲದಕ್ಕೂ ಮೂಲ ಕಾರಣ ಸರ್ ಸಂವಿಧಾನ. ಹೌದು. ನಾನಿವತ್ತು ನಾನು ಇಲ್ಲಿಗೆ ಬರ್ಲಿಕ್ಕೆ ಕಾರಣನೇ ಸಂವಿಧಾನ. ಯಾಕಂದ್ರೆ ಸಂವಿಧಾನ ನಮಗ್ ಕೊಟ್ಟಿರುವಂತ ಸವಲತ್ತು, ಅದು ನಮಗ್ ಕೊಟ್ಟಿರೋ ಏನಿಗೆ ಕೊಟ್ಟಿದೆ ಅಲ್ಲ ಸರ್, ಅದು ಕೊಡುಗೆ, ಅದನ್ನ ನಾನು ಉಪಯೋಗ ಮಾಡ್ಕೊಂಡಿರೋ ಕಾರಣಕ್ಕೆ ನಾನು ಇಲ್ಲಿವರೆಗೂ ಬಂದೆ ಸರ್. ಸಂವಿಧಾನನೇ ಮೂಲ ಪ್ರೇರಣೆ. ನಾನು ಇಲ್ಲಿವರೆಗೂ ಬರ್ಲಿಕ್ಕೆ ಸಂವಿಧಾನ ನನಗ್ ಕೊಟ್ಟಂತ ಏನ್ ಕೊಟ್ಟಿತ್ತು ಸಂವಿಧಾನ, ಅದನ್ನ ನಾನು ಯುಟಿಲೈಸ್ ಮಾಡ್ಕೊಂಡೆ ಸರ್. ಹಾಗಾಗಿ ನಾನು ಇಲ್ಲಿಗೆ ಬಂದೆ. ಸಮಾನತೆ ಎಲ್ಲೇ ನ್ಯಾಯ ಇದೆ ಅಲ್ಲಿ ಮಾತ್ರ ನಾನು ಇರ್ತೇನೆ. ಅದನ್ನ ಬಿಟ್ಟು ಬೇರೆ ಯಾವುದನ್ನು ನಾನು ಪರಿಗಣನೆ ಮಾಡೋದಿಲ್ಲ. ಅದೇ ನನ್ನ ಸೇವೆ. ಬಂಧುಗಳೇ ನಮಸ್ಕಾರ, ಹೇಗಿದ್ರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಸ್ಫೂರ್ತಿದಾಯಕವಾದಂತಹ ಸ್ಟೋರಿ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ನೀವೆಲ್ಲರೂ ಕೂಡ ಗಮನಿಸಲೇಬೇಕಾಗಿರುವಂತಹ ವಿವರ, ಕಾರಣ ನಮ್ಮ ಬದುಕಿಗೂ ಕೂಡ ಇದು ಸ್ಫೂರ್ತಿಯನ್ನು ತುಂಬುತ್ತೆ. ಇತ್ತೀಚೆಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಸಿವಿಲ್ ನ್ಯಾಯಾಧೀಶರ ನೇಮಕಾತಿ ಪ್ರಕ್ರಿಯೆ ನಡೆಯಿತು. ಅದಕ್ಕೆ ಸಂಬಂಧಪಟ್ಟಂತ ಪರೀಕ್ಷೆ ನಡೆಯಿತು. ಪ್ರತಿ ವರ್ಷವೂ ಕೂಡ ನಡೆಯುತ್ತೆ. ಅದೇ ರೀತಿಯಲ್ಲಿ 2025 ಸಾಲಿನಲ್ಲೂ ಕೂಡ ಪರೀಕ್ಷೆ ನಡೆದಿತ್ತು. ಸಾಕಷ್ಟು ಜನ ಅದನ್ನ ಅಟೆಂಡ್ ಮಾಡಿದ್ರು. ಅಂತಿಮವಾಗಿ ಒಂದಷ್ಟು ಮಂದಿ ಅದರಲ್ಲಿ ಉತ್ತೀರ್ಣರಾಗಿ ಸಿವಿಲ್ ಜಡ್ಜ್ ಆಗಿ ಆಯ್ಕೆ ಆಗಿದ್ದಾರೆ. ಅದರಲ್ಲಿ ಓರ್ವ ವ್ಯಕ್ತಿ ಬಹಳ ಗಮನ ಸೆಳೀತಾ ಇದ್ದಾರೆ. ಅವರ ಹೆಸರು ಪದ್ಮಾವತಿ ಅಂತ ಹೇಳಿ. ಯಾವ ಕಾರಣಕ್ಕಾಗಿ ಗಮನ ಸೆಳೆತಿದ್ದಾರೆ ಅಂದ್ರೆ, ಒಂದು, ಚಿಕ್ಕ ವಯಸ್ಸಿಗೆ ಇದೀಗ ಸಿವಿಲ್ ಜಡ್ಜ್ ಆಗಿ ನೇಮಕ ಆಗಿದ್ದಾರೆ. ಅದರ ಆಚೆಗೆ ತಳ ಸಮುದಾಯದಿಂದ ಬಂದಂಥವರು. ಅವ್ರ ಬಗ್ಗೆ ಒಂದಷ್ಟು ವಿವರವನ್ನ ಹೇಳ್ತೇನೆ. ಜೊತೆಗೆ ಸ್ವತಃ ಅವರನ್ನ ಮಾತನಾಡಿಸಿದ್ದೇನೆ. ಅವರ ಥಾಟ್ಸ್ ಏನು, ಅವ್ರು ಏನು ಹೇಳ್ತಾರೆ ಅದನ್ನು ಕೂಡ ನೀವು ಕೇಳಿಸ್ಕೊಳ್ತಾ ಹೋಗಿ. ಅದಕ್ಕೂ ಮುನ್ನ ನಾನು ಚಿಕ್ಕದಾಗಿ ಅವರ ಹಿನ್ನೆಲೆಯನ್ನ ಹೇಳ್ತಾ ಹೋಗೋದಾದ್ರೆ, ಒಂದು, ನಾನು ಆಗ್ಲೇ ಹೇಳಿದ ಹಾಗೆ ಅವರು ತಳ ಸಮುದಾಯದಿಂದ ಬಂದಂಥವರು. ಅದಕ್ಕೂ ಮಿಗಿಲಾಗಿ ತೀರಾ ಬಡತನದ ಕುಟುಂಬದಿಂದ ಬಂದಂಥವರು. ಆದ್ರೆ ಅವರಲ್ಲಿದ್ದಂಥ ಶ್ರದ್ಧೆ, ಅವರಲ್ಲಿದ್ದಂಥ ಛಲ, ಏನಾದ್ರೂ ಸಾಧಿಸಲೇಬೇಕು ಎನ್ನುವಂಥ ಹಠ ಅವರನ್ನ ಇವತ್ತು ಈ ಹಂತದವರೆಗೆ ತಂದು ನಿಲ್ಲಿಸಿದೆ. ಮೂಲತಃ ಉತ್ತರ ಕನ್ನಡದ ದಾಂಡೇಲಿ ಭಾಗದವರು. ನಾನು ಆಗ್ಲಿಂದ ಹೇಳ್ತಾ ಇದ್ದ ಹಾಗೆ ಬಡ ಕುಟುಂಬ. ಅಂದ್ರೆ ಅವರ ತಂದೆ ಚಮ್ಮಾರಿಕೆ ವೃತ್ತಿಯನ್ನ ಮಾಡ್ತಾ ಇದ್ದಂಥವ್ರು. ಅವರ ಫ್ಯಾಮಿಲಿ ಹಿನ್ನೆಲೆಯೂ ಕೂಡ ಅದೇ. ಹಾಗೆ ಅವರ ತಂದೆಯೂ ಕೂಡ ಅದನ್ನ ಕಂಟಿನ್ಯೂ ಮಾಡಿದ್ರು. ಇತ್ತೀಚೆಗೆ ತಂದೆಯೂ ಕೂಡ ವಿಧಿವಶರಾಗಿದ್ರು. ಅದಾದ ಬಳಿಕ ಅವರ ಮಕ್ಕಳು ಕೂಡ ಬೇರೆ ಬೇರೆ ಕೆಲಸದಲ್ಲಿ ಇದ್ರು. ಅದೇ ರೀತಿಯಾಗಿ ಇವರು ಕೂಡ ಒಂದು ಹಂತಕ್ಕೆ ಎಜುಕೇಶನ್ ಎಲ್ಲವನ್ನು ಕೂಡ ಕಂಪ್ಲೀಟ್ ಮಾಡಿ LLB ಯನ್ನು ಕೂಡ ಪೂರ್ಣಗೊಳಿಸಿ ಅದಾದ ಬಳಿಕ ಈ ಸಿವಿಲ್ ಜಡ್ಜ್ಗೆ ಸಂಬಂಧಪಟ್ಟಂತ ಪರೀಕ್ಷೆಯನ್ನ ಬರೆದಿದ್ರು. ಅಂತಿಮವಾಗಿ 3 ಅಥವಾ 4ನೇ ಅಟೆಂಪ್ಟ್ ನಲ್ಲಿ ಅದರಲ್ಲಿ ಉತ್ತೀರ್ಣರಾಗಿದ್ದಾರೆ. ಇದೀಗ ಸಿವಿಲ್ ಜಡ್ಜ್ ಆಗಿ ಆಯ್ಕೆ ಆಗಿದ್ದಾರೆ. ವಿಶೇಷ ಅಂದ್ರೆ ದಾಂಡೇಲಿಯಲ್ಲಿ ಪ್ರಪ್ರಥಮ ಬಾರಿಗೆ ಒಬ್ಬರು ಸಿವಿಲ್ ಜಡ್ಜ್ ಆಗಿ ಆಯ್ಕೆ ಆಗಿದ್ದು, ಹಾಗೆ ಅವರ ಸಮುದಾಯದಲ್ಲೂ ಕೂಡ ಇವರು ಈ ರೀತಿಯಾಗಿ ಆಯ್ಕೆ ಆಗಿದ್ದಕ್ಕೆ ಸಂಬಂಧಪಟ್ಟ ಹಾಗೆ ಇಡೀ ಸಮುದಾಯ ಇವತ್ತು ಹರ್ಷವನ್ನ ವ್ಯಕ್ತಪಡಿಸ್ತಾ ಇದೆ. ಹಾಗಾದ್ರೆ ಪದ್ಮಾವತಿಯವರ ಹಿನ್ನೆಲೆ ಏನು, ಯಾವ ರೀತಿಯಾಗಿ ಪರೀಕ್ಷೆಗೆ ತಯಾರಿಯನ್ನ ಮಾಡ್ಕೊಂಡಿದ್ರು, ಆ ಪ್ರಕ್ರಿಯೆ ಹೇಗಿತ್ತು, ಸ್ವತಃ ಅವರೇ ಮಾತನಾಡಿದ್ದಾರೆ. ಅದನ್ನೊಮ್ಮೆ ಕೇಳಿಸ್ಕೊಳ್ಳಿ. ಮೇಡಮ್ ನಮಸ್ತೆ, ನಿಮಗೆ ಶುಭಾಶಯಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ನಿಮ್ಮ ಹಿನ್ನೆಲೆ ಏನು ನಿಮ್ದು? ಸರ್, ನಮ್ಮ ತಂದೆ ನಾವು ಚಮ್ಮಾರಿಕೆಯವರು ಸರ್. ಅಂದ್ರೆ ಚರ್ಮಗಾರಿಕೆ ನಮ್ದು ಮೂಲ ಕಸುಬು. ಚಮ್ಮಾರಿಕೆ ನನ್ನ ತಂದೆಯಿಂದ, ನನ್ನ ತಾತನಿಂದ ನನ್ನ ತಂದೆಗೆ, ನನ್ನ ತಂದೆಯಿಂದ ನನ್ನ ಕುಟುಂಬಕ್ಕೆ, ಹಿಂಗೆ ಅದು ಮೂಲ ಕಸುಬಾಗಿ ಬಂದಿದೆ ಸರ್. ಮೂಲತಃ ನಾನು ಚಮ್ಮಾರಿಕೆ ಕುಟುಂಬದಿಂದಾನೇ ಬಂದವಳು. ನನಗೆ ತಂದೆ, ತಾಯಿ, 5 ಜನ ಅಣ್ಣ ತಮ್ಮಂದ್ರು, 3 ಜನ ಅಕ್ಕ ತಂಗಿಯರು. ನಮ್ದು ಕೂಡು ಕುಟುಂಬ. ಅಂದ್ರೆ ಒಂದು 5 years ಬ್ಯಾಕ್ ನನ್ನ ತಂದೆ ತೀರ್ಕೊಂಡ್ರು ಸರ್. ಈಗ ನಾನು, ನನ್ನ ತಾಯಿ, ನನ್ನ ಅಣ್ಣ ತಮ್ಮಂದ್ರು ಎಲ್ಲ ಕೂಡು ಕುಟುಂಬ ಇದೆ ಸರ್ ಈಗ. ಅಂದ್ರೆ ನಿಮ್ಮ ತಂದೆ ಚಮ್ಮಾರಿಕೆ ಕೆಲಸನೇ ಮಾಡ್ತಾ ಇದ್ರ? ಹೌದೌದು, ತಂದೆನೂ ಅದೇ ಮಾಡ್ತಿದ್ರು, ತಾತ ಅದು ಮಾಡ್ತಿದ್ರು. ತಾತನಿಂದ ತಂದೆಗೆ, ತಂದೆಯಿಂದ ನನ್ನ ಅಣ್ಣ ತಮ್ಮಂದ್ರು, ಅಮ್ಮನೂ ಸಹಾಯ ಮಾಡ್ತಾ ಇರ್ತಾರೆ. ಈಗ ನನ್ನ ಅಣ್ಣ ತಮ್ಮಂದ್ರು ಅದರಲ್ಲೇ ಮುಂದುವರೆದಿದ್ದಾರೆ ಸರ್. ನಿಮ್ ಕುಟುಂಬದ ಆರ್ಥಿಕ ಹಿನ್ನೆಲೆ ಹೇಗಿತ್ತು? ಅಂದ್ರೆ ಫೈನಾನ್ಷಿಯಲಿ ಸ್ವಲ್ಪ ಸ್ಟ್ರಾಂಗ್ ಇದ್ರ ಅಥವಾ ಹೇಗೆ? ಇಲ್ಲ ಸರ್, ನಂದು ತೀರಾ ಬಡ ಕುಟುಂಬ ಸರ್. ನಾನು ಅದಂದ್ರೆ ಅದೇ ಇದ್ರಲ್ಲೇ, ಅಂದ್ರೆ ಚಮ್ಮಾರಿಕೆಯಲ್ಲಿ ಏನ್ ಬರ್ತಿತ್ತು ಅದ್ರಲ್ಲೇ ನಾವು ಮಾಡಿದ್ದು ಸರ್. ಅಂದ್ರೆ ಎಜುಕೇಶನ್ ಮಾಡಿದ್ದು. ಸ್ವಲ್ಪ ಇಲ್ಲಿ WCPM ಇದೆ ಸರ್, ಅಲ್ಲಿ ಕ್ಯಾಶುವಲ್ ನಲ್ಲಿ ವರ್ಕ್ ಮಾಡ್ತಿದ್ರು ತಂದೆ. ಆಮೇಲೆ ಅಲ್ಲಿ ಮುಗಿಸಿ ಬಂದು ಮತ್ತೆ ಇಲ್ಲಿ ಚರ್ಮಾರಿಕೆಯಲ್ಲಿ ವರ್ಕ್ ಮಾಡೋದು, ಅದಕ್ಕೆ ನನ್ನ ತಾಯಿ ಸಹಾಯ ಮಾಡೋದು. ಇಷ್ಟೇ ಸರ್ ನಮ್ದು. ಇದನ್ನ ಬಿಟ್ರೆ ನಮ್ದು ಯಾವುದೇ ಫೈನಾನ್ಷಿಯಲ್ ಸಪೋರ್ಟ್ ಬೇರೆ ಇಲ್ಲ. ನಮ್ದು ಅಷ್ಟೇ. ನಿಮ್ಮ ಎಜುಕೇಶನ್ ಹಿನ್ನೆಲೆ ಏನ್ ಮೇಡಮ್? ಸರ್, ನಂದು ಎಜುಕೇಶನ್, ನಂದು ಪ್ರೈಮರಿ ಬಂಗೂರ್ ನಗರ್ ಕನ್ನಡ ಮೀಡಿಯಂ ಸ್ಕೂಲ್ ಅಂತ ಹೇಳಿ ಇಲ್ಲಿ ಹೈಸ್ಕೂಲ್ 1st ಸ್ಟ್ಯಾಂಡರ್ಡ್ to 7th ಸ್ಟ್ಯಾಂಡರ್ಡ್ ಆಗಿದೆ ಸರ್. ನಂತರ ಕನ್ನಡ ಜನತಾ ವಿದ್ಯಾಲಯ ದಾಂಡೇಲಿ ಅಲ್ಲಿ 8th to 10th ಸ್ಟ್ಯಾಂಡರ್ಡ್ ಕಂಪ್ಲೀಟ್ ಮಾಡಿದ್ದೀನಿ ಸರ್. ನಂತರ ಬಂಗೂರ್ ನಗರ್ ಜೂನಿಯರ್ ಕಾಲೇಜ್ ಇದೆ, ಅಲ್ಲಿ PUC ಫಸ್ಟ್ ಇಯರ್ ಅಂಡ್ ಸೆಕೆಂಡ್ ಇಯರ್ ಕಂಪ್ಲೀಟ್ ಮಾಡಿದ್ದೀನಿ ಸರ್. ನಂತರ ಬಂಗೂರ್ ನಗರ್ ಡಿಗ್ರಿ ಕಾಲೇಜ್ ಅಲ್ಲಿ ಡಿಗ್ರಿ ಕಂಪ್ಲೀಟ್ ಮಾಡಿದ್ದೀನಿ ಸರ್ ನಾನು. ನಂತರ ಬೈಲಹೊಂಗಲ್ ಅಲ್ಲಿ LLB ಕಂಪ್ಲೀಟ್ ಮಾಡಿದೆ ಸರ್. ಆ ನಂತರ ಎಲ್ಲಿ ಕೆಲಸ ಮಾಡ್ತಾ ಇದ್ರಿ ನೀವು? ಸರ್, ಕೆಲಸ ಅಂದ್ರೆ ಏನಿಲ್ಲ ಸರ್, ನಾನು
ಅದು LLB ಮುಗಿಸಿದ್ದಾಗ ಬಿಫೋರ್ ಡಿಗ್ರಿ ನಂತರ ನಾನು ಇದಕ್ಕೆ ಹೋದೆ ಸರ್, ಎಲ್ಲಿ ಬ್ಯಾಂಕ್ ಕೋಚಿಂಗ್ ಹೋದೆ ಸರ್ ನಾನು 1 ಇಯರ್. 1 ಇಯರ್ ಬ್ಯಾಂಕ್ ಕೋಚಿಂಗ್ ಹೋದೆ. ಆಕ್ಚುಲಿ ಬ್ಯಾಂಕ್ ಕೋಚಿಂಗ್ ಮಾಡೋದು ನನ್ನ ಅಂದ್ರೆ ಬ್ಯಾಂಕ್ ಎಂಪ್ಲಾಯಿ ಆಗೋದು ನನ್ನ ಆಸೆ ಇತ್ತು ಸರ್. ಹಾಗಾಗಿ ನಾನು ಬ್ಯಾಂಕ್ ಕೋಚಿಂಗ್ ಜಾಯ್ನ್ ಆದೆ 1 ಇಯರ್. 1 ಇಯರ್ ಅಂದ್ರೆ 8 ಮಂತ್ಸ್ ನಾನು ಮಾಡಿದೆ ಸರ್. ನಂತರ ನನ್ನ ಬ್ರದರು ಬೇಡ ಅಂತ ಹೇಳಿ ಸ್ಟಾಪ್ ಮಾಡ್ತಿದ್ರು ಅದನ್ನ, ನೀನು LLB ಮಾಡು ಅಂತ. ನಂತರ ಅಡ್ಮಿಷನ್ ಬರೋವರೆಗೂ ನಾನು ವೇಟ್ ಮಾಡಿದೆ ಸರ್. ನಂತರ LLB ಅಡ್ಮಿಷನ್ ಮಾಡಿದೆ. LLB ಮಾಡಿ ಅಂದ್ರೆ ನನ್ನ ಬ್ರದರ್ಸ್ ಸಹಕಾರ ಸರ್, ಸಪೋರ್ಟ್, ಅವರ ಸಪೋರ್ಟ್ ಇಂದ ನಾನು LLB ಕಂಪ್ಲೀಟ್ ಮಾಡಿದೆ ಸರ್. ಓಕೆ. ಅನಂತರ ಎಲ್ಲಿ ಕೋರ್ಟು ನಿಮ್ದು? ಹೌದು, ನಾನು ನಂತರ ಹಳಿಯಾಳಕ್ಕೂ ಬಾರ್ ಅಸೋಸಿಯೇಷನ್ ಅಂತ ಹೇಳಿ ಜಾಯ್ನ್ ಆದೆ ಸರ್. ನಾನು LLB ಮುಗಿಸಿ ಹಳಿಯಾಳ ಬಾರ್ ಅಸೋಸಿಯೇಷನ್ ಅಲ್ಲಿ ಜಾಯ್ನ್ ಆಗಿ ಅಲ್ಲಿ ನನ್ನ ವಕೀಲಿ ವೃತ್ತಿಯನ್ನ ಪ್ರಾರಂಭ ಮಾಡಿದೆ ಸರ್. ಅದ್ರ ಜೊತೆಗೆ ಇದು ಕರ್ನಾಟಕ ಜುಡಿಷಿಯರಿ ಎಕ್ಸಾಮ್ ಇಯರ್ಲಿ ಒನ್ಸ್ ಕರೀತಿದ್ರು ಸರ್, ನಂಗೆ ಕಾಲ್ಫಾರ್ಮ್ ಮಾಡ್ತಿದ್ರು. ಅದನ್ನು ಬರೀತಾ ಪ್ರಯತ್ನ ಮಾಡ್ತಾ ಬರ್ತಿದ್ದೆ ಸರ್ ನಾನು. 21, 22, 23 ಅಲ್ಲಿ ಕಾಲ್ಫಾರ್ಮ್ ಮಾಡಿದ್ರು. 24 ಅಲ್ಲಿ ಕಾಲ್ಫಾರ್ಮ್ ಮಾಡಿರ್ಲಿಲ್ಲ. ನಂತರ 2025 ಅಲ್ಲಿ ಕಾಲ್ಫಾರ್ಮ್ ಮಾಡಿದ್ರು. ಸೊ ಅಟೆಂಪ್ಟ್ ಮಾಡಿದೆ ಎಲ್ಲ. ಅಲ್ಲಿ ನನಗೆ AILU ಅಂತ ಆನ್ಲೈನ್ ಕೋಚಿಂಗ್ ಕ್ಲಾಸಸ್ ಇತ್ತು ಸರ್. ಅಂದ್ರೆ ಆನ್ಲೈನ್ ಕ್ಲಾಸಸ್ ಸರ್, ಅದು ಆಲ್ ಇಂಡಿಯಾ ಲಾಯರ್ಸ್ ಯೂನಿಯನ್ ಅಂತ. ಅವರು ಸತತವಾಗಿ ಕ್ಲಾಸಸ್, ಆನ್ಲೈನ್ ಲಾ ಕ್ಲಾಸಸ್ ಕಂಡಕ್ಟ್ ಮಾಡ್ತಿದ್ರು. ಮತ್ತೆ ಇತರೆ ವಿಡಿಯೋ ಕ್ಲಿಪ್ಸ್ ಎಲ್ಲ ಇರ್ತಿತ್ತು. ಸೊ ಅದೆಲ್ಲ ನನಗೆ ತುಂಬಾ ಸಹಾಯ ಮಾಡ್ತು ಸರ್. ನಂತರ ನನ್ನ ಕಲೀಗ್ಸ್, ನನ್ನ ಸೀನಿಯರ್ಸ್ ಎಲ್ಲ ತುಂಬಾ ಸಪೋರ್ಟ್ ಮಾಡಿದ್ರು. ಹಾಗಾಗಿ ನನಗೆ ಸ್ವಲ್ಪ ಸಹಾಯ ಆಯ್ತು. ಓಕೆ. ಅಂದ್ರೆ ಫಸ್ಟ್ ಅಟೆಂಪ್ಟ್ ಅಲ್ಲೇ ನಿಮ್ದು ಕ್ಲಿಯರ್ ಆಯ್ತಾ ಹೇಗೆ? ಆಕ್ಚುಲಿ ಸರ್ ಫಸ್ಟ್ 2021 ಅಲ್ಲಿ ಅಟೆಂಪ್ಟ್ ಮಾಡಿದೆ. ನಂದು ಪ್ರಿಲಿಮ್ಸ್ ಅಲ್ಲೇ ಕ್ಲಿಯರ್ ಆಗಿಲ್ಲ ಸರ್. 22 ಅಲ್ಲಿ ಅಟೆಂಪ್ಟ್ ಮಾಡಿದೆ, ಕ್ಲಿಯರ್ ಆಗಿಲ್ಲ ಸರ್ ಪ್ರಿಲಿಮ್ಸ್. ಅದು ಸ್ಟೇಜ್ ಇರತ್ತೆ ಸರ್, ಪ್ರಿಲಿಮ್ಸ್, ಮೇನ್ಸ್, ವೈವಾ ಅಂತ. ಸೊ ನಂದು ಫಸ್ಟ್ 2 ಅಟೆಂಪ್ಟ್ಸ್ ಅಲ್ಲಿ ಪ್ರಿಲಿಮ್ಸ್ ಕ್ಲಿಯರ್ ಆಗಿರ್ಲಿಲ್ಲ ಸರ್. ನಂತರ 2023 ಅಲ್ಲಿ ಪ್ರಿಲಿಮ್ಸ್ ಪಾಸ್ ಆಯ್ತು ಸರ್. ಮೇನ್ಸ್ ಅಟೆಂಡ್ ಮಾಡಿದೆ. ಮೇನ್ಸ್ ಅಲ್ಲಿ 1 ಸಬ್ಜೆಕ್ಟ್ ಬ್ಯಾಕ್ ಆಗಿ ನನಗೆ ಅಟೆಂಡ್ ಆಗ್ಲಿಕ್ಕೆ ಆಗಿಲ್ಲ, ಅಲ್ಲೂ ಹೋಯ್ತು ಸರ್. ಈ 25th ಅಲ್ಲಿ 4th ಅಟೆಂಪ್ಟ್ ಸರ್ ನಂದು. ಇದರಲ್ಲಿ ನಾನು ಪ್ರಿಲಿಮ್ಸ್, ಮೇನ್ಸ್, ವೈವಾ ಎಲ್ಲವನ್ನು ಅಟೆಂಡ್ ಮಾಡಿದೆ, ಕ್ಲಿಯರ್ ಆಯ್ತು ಸರ್. ಒಂದ್ ಹಂತ ಅನ್ಸುತ್ತಾ ಅಂದ್ರೆ ಫಸ್ಟ್ 1-2-3 ಅಟೆಂಪ್ಟ್ ಅಲ್ಲಿ ಇದಾದಾಗ ಸಾಕು ಇದು ಇನ್ನಾಗಲ್ಲ ಆ ರೀತಿ ಏನಾದ್ರು? ಇಲ್ಲ ಸರ್, ಆ ತರ ನಾನು ಅನ್ಕೊಂಡಿಲ್ಲ. ಸತತ ಪ್ರಯತ್ನ ಮಾಡುವ. ಪ್ರಯತ್ನ ಇಲ್ಲದೆ ಎಂತದೂ ಆಗುದಿಲ್ಲ. ಯಾಕಂದ್ರೆ ಫೇಲ್ಯೂರ್ ಇಸ್ ನಾಟ್ ಅ ಫೈನಲ್. ಸೊ ಪ್ರಯತ್ನ ಮಾಡ್ತಾನೆ ಇರುವ, ಎಲ್ಲಿವರೆಗೂ ಪ್ರಯತ್ನ ಅಂದ್ರೆ ಸಾಧಿಸೋವರೆಗೂ ಪ್ರಯತ್ನ ಮಾಡುವ ಅಂತ ಪ್ರಯತ್ನ ಮಾಡ್ತಾನೆ ಇದ್ದೆ. ಪ್ರಯತ್ನ ಮಾಡಿದೆ. ನನ್ಗೆ ಸಪೋರ್ಟ್ ಮಾಡಿದ್ರು, ಫ್ಯಾಮಿಲಿ ಸಪೋರ್ಟ್ ಮಾಡಿದ್ರು, ಆಯ್ತು ಮಾಡು ಅಂತ. ಯಾಕಂದ್ರೆ ವಿದೌಟ್ ಫ್ಯಾಮಿಲಿ ಸಪೋರ್ಟ್ ಇಟ್ಸ್ ನಾಟ್ ಪಾಸಿಬಲ್ ಸರ್. ಕರೆಕ್ಟ್. ಹಾಗಾಗಿ ನನ್ಗೆ ನನ್ನ ಕುಟುಂಬ ತುಂಬಾ ಸಪೋರ್ಟ್ ಮಾಡ್ತು. ಅವರ ಸಪೋರ್ಟ್ ಇಂದಾನೇ ನಾನು ಪ್ರಯತ್ನ ಮಾಡಿದೆ. ಆಯ್ತು ಸರ್. ಓಕೆ, ನಾನು ಒಂದು ಪ್ರಶ್ನೆ ಮೇಡಮ್, ಅಂದ್ರೆ ನೆಕ್ಸ್ಟ್ ಯಾರಾದ್ರೂ ಇದನ್ನ ಅಟೆಂಪ್ಟ್ ಮಾಡುವಂತವ್ರಿಗೆ ನನ್ನ ಅರ್ಥ ಆಗ್ಲೇನೋ ಕಾರಣಕ್ಕೆ ಇದು ಪ್ರೋಸೆಸ್ ಹೇಗೆ ಮೇಡಮ್? ಅಂದ್ರೆ ಯಾವ ರೀತಿ ನಡೆಯುತ್ತೆ ನೇಮಕಾತಿ ಪ್ರಕ್ರಿಯೆ ಇದು? ಅದೇ ಸರ್, ಪ್ರಿಲಿಮ್ಸ್ ಅಂತ ಇರುತ್ತೆ ಸರ್. 100 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ, ಕೀ ಆನ್ಸರ್ಸ್. ಅದರಲ್ಲಿ ಕ್ವಾಲಿಫೈ ಆಗ್ಬೇಕು ಸರ್ ಮೊದಲು. 100 ಮಾರ್ಕ್ಸ್ ಅಲ್ಲಿ 100 ಮಾರ್ಕ್ಸ್ ಕ್ವಶನ್ ಕೊಟ್ಟಿರ್ತಾರೆ. ಮಲ್ಟಿಪಲ್ ಚಾಯ್ಸ್ ಇರುತ್ತಲ್ಲ ಸರ್, ಆ ತರ ಅಲ್ಲಿ ಕ್ವಾಲಿಫೈ ಆಗ್ಬೇಕು ಸರ್. ಅಲ್ಲಿ ಪ್ರಿಲಿಮ್ಸ್ ಪಾಸ್ ಆಗ್ಬೇಕು, ಅಂದ್ರೆ ಪ್ರಿಲಿಮ್ಸ್ ಕ್ವಾಲಿಫೈ ಆಗ್ಬೇಕು. ಪ್ರಿಲಿಮ್ಸ್ ಕ್ವಾಲಿಫೈ ಆದ ನಂತರ ಮೇನ್ಸ್ ಇರತ್ತೆ ಸರ್. ಮೇನ್ಸ್ 100 ಮಾರ್ಕ್ಸ್, ಈ 4 ಸಬ್ಜೆಕ್ಟ್ ಇರುತ್ತೆ ಸರ್. ಅದು 4 ಪೇಪರ್ಸ್ ಇರುತ್ತೆ ಸರ್ ಮೇನ್ಸ್ ಅಲ್ಲಿ. 4 ಪೇಪರ್ಸ್, ಈಚ್ ಪೇಪರ್ 100 ಮಾರ್ಕ್ಸ್ ಇರುತ್ತೆ ಸರ್. 100 ಮಾರ್ಕ್ಸ್ ಅಲ್ಲೂ ಕ್ವಾಲಿಫೈ ಆಗ್ಬೇಕಾಗತ್ತೆ ಸರ್. ಅಲ್ಲಿ ಕ್ವಾಲಿಫೈ ಆದ ನಂತರ ವೈವಾಗ್ ಬರುತ್ತೆ ಸರ್. ವೈವಾ ಹೋಗಿ ವೈವಾ ಅಟೆಂಡ್ ಆಗಿ ಅಲ್ಲೂ ಅವ್ರು ಏನ್ ಕ್ವಶನ್ಸ್ ಕೇಳ್ತಾರೆ ಏನು ಎಲ್ಲ ಅಲ್ಲಿ ಫೇಸ್ ಮಾಡ್ಬೇಕಾಗತ್ತೆ ಸರ್ ವೈವಾ. ಅದ್ರ ನಂತರ ಸೆಲೆಕ್ಷನ್ ಸರ್. ಓಕೆ ಮೇಡಮ್, ಈಗ ಅಂದ್ರೆ ಒಂದು ದೊಡ್ಡ ಜವಾಬ್ದಾರಿ ನಿಮ್ಮ ಹೆಗ್ಲಿಗೆ ಬಂದಿದೆ. ಈ ಸಂದರ್ಭಕ್ಕೆ ಏನ್ ಅನ್ಸ್ತಿದೆ ಅಂದ್ರೆ, ನಿಮ್ಮ ಫ್ಯಾಮಿಲಿ ತುಂಬಾನೇ ಸ್ಟ್ರಗಲ್ ಮಾಡಿತ್ತು, ತುಂಬಾನೇ ಕಷ್ಟಪಟ್ಟಿದ್ರು, ನಿಮ್ ತಂದೆ ಕಷ್ಟಪಟ್ಟಿದ್ರು, ಜೊತೆಗೆ ಸಮುದಾಯ ಅಂತದೆಲ್ಲವೂ ಬಂದಾಗ್ಲೂ ಕೂಡ ಹಿಂದೆ ಒಂದಷ್ಟು ಅವಮಾನ, ತುಳಿತ, ಶೋಷಣೆ ಇದೆಲ್ಲವನ್ನೂ ಕೂಡ ಫೇಸ್ ಮಾಡ್ಕೊಂಡು ಬಂದಿರ್ತೀರಿ ಅಥವಾ ಕೇಳಿರ್ತೀರಿ ನೀವು. ನಿಮ್ ಫ್ಯಾಮಿಲಿ ಯಾರೋ ಅನುಭವಿಸಿದ್ದು ಅಥವಾ ನಿಮ್ಮ ಹಿಂದಿನವ್ರು ಯಾರೋ ಅನುಭವಿಸಿದ್ದು, ಇದೆಲ್ಲ ನೋಡಿದಾಗ ಇವತ್ತು ನೀವೇ ಒಂದು ನ್ಯಾಯದಾನ ಮಾಡುವಂತ ಒಂದು ಹಂತಕ್ಕೆ ಬಂದ್ ನಿಂತಿದ್ರಿ. ಈ ಕ್ಷಣಕ್ಕೆ ಏನ್ ಅನಿಸ್ತಾ ಇದೆ ನಿಮ್ ಅದೆಲ್ಲ ನೆನಪು ಮಾಡ್ಕೊಂಡಾಗ? ಹಾ ಸರ್, ತುಂಬಾ ಖುಷಿ ಆಗತ್ತೆ. ಇದೆಲ್ಲದಕ್ಕೂ ಮೂಲ ಕಾರಣ ಸರ್ ಸಂವಿಧಾನ. ಹೌದು, ನಾನಿವತ್ತು ನಾನು ಇಲ್ಲಿಗೆ ಬರ್ಲಿಕ್ಕೆ ಕಾರಣನೇ ಸಂವಿಧಾನ. ಯಾಕಂದ್ರೆ ಸಂವಿಧಾನ ನಮಗ್ ಕೊಟ್ಟಿರುವಂತ ಸವಲತ್ತು, ಅದು ನಮಗ್ ಕೊಟ್ಟಿದೆ ಅಲ್ಲ ಸರ್, ಅದು ಕೊಡುಗೆ, ಅದನ್ನ ನಾನು ಉಪಯೋಗ ಮಾಡ್ಕೊಂಡಿರೋ ಕಾರಣಕ್ಕೆ ನಾನು ಇಲ್ಲಿವರೆಗೂ ಬಂದೆ ಸರ್. ಸಂವಿಧಾನನೇ ಮೂಲ ಪ್ರೇರಣೆ. ನಾನು ಇಲ್ಲಿವರೆಗೂ ಬರ್ಲಿಕ್ಕೆ ಸಂವಿಧಾನ ನನಗ್ ಕೊಟ್ಟಂತ ಏನ್ ಕೊಟ್ಟಿತ್ತು ಸಂವಿಧಾನ, ಅದನ್ನ ನಾನು
ಯುಟಿಲೈಸ್ ಮಾಡ್ಕೊಂಡೆ ಸರ್. ಹಾಗಾಗಿ ನಾನು ಇಲ್ಲಿಗೆ ಬಂದೆ. ಓಕೆ. ಯಾಕಂದ್ರೆ ನನಗೇನು ಸಂವಿಧಾನ ಏನ್ ಕೊಟ್ಟಿದೆ, ಏನ್ ನಮಗೆ ಸವಲತ್ತು ಕೊಟ್ಟಿದೆ, ಯಾವ ತರ ಕೊಟ್ಟಿದೆ ಅದನ್ನ ನಾನು ಯುಟಿಲೈಸ್ ಮಾಡ್ಕೊಂಡೆ. ನಂತರ ಎಲ್ಲದಕ್ಕೂ ನಾವು ಏನೋ ಆಗ್ತಿದೆ, ಶೋಷಣೆ ಆಗ್ತಿದೆ ಅಥವಾ ನನಗೆ ಬಡತನ ಇದೆ, ಅವೆಲ್ಲ ರೀಸನ್ ಇಟ್ಕೊಂಡು ಮನೇಲಿ ಕೂತ್ರೆ ಏನೂ ಆಗೋದಿಲ್ಲ ಸರ್. ಸೊ ಅದೆಲ್ಲವನ್ನು ನೀಗಿಸೋದೇ ಶಿಕ್ಷಣ. ಹೌದು. ಶಿಕ್ಷಣನೇ ಎಲ್ಲವನ್ನೂ ನೀಗಿಸುತ್ತೆ. ಬಡತನ ಆ ದೌರ್ಜನ್ಯ ಎಲ್ಲವನ್ನೂ ಏನೂ ಆಗೋದೇ ಇಲ್ಲ. ಶಿಕ್ಷಣ ಒಂದಿದ್ರೆ ಯಾವ್ದನ್ನು ಬೇಕಾದ್ರೂ ಹಿಮ್ಮೆಟ್ಟಬಹುದು. ಅದು ನನ್ನ ಕಾನ್ಸೆಪ್ಟ್ ಸರ್. ಸೊ ನಾನು ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ಕೊಟ್ಟೆ. ಅದೇ ನನ್ನ ಗುರಿ, ಅದೇ ನನ್ನ ಉದ್ದೇಶ, ಎಲ್ಲವೂ ಅದೇ ಆಗಿತ್ತು. ಸೊ ನಾನು ನನ್ನ ಶಿಕ್ಷಣಕ್ಕೆ ಒತ್ತು ಕೊಟ್ಟೆ. ಅದೇ ಶಿಕ್ಷಣ ನನ್ನನ್ನ ಇಲ್ಲಿ ತಗೊಂಡ್ ಬಂದಿದೆ ಸರ್. ಸೂಪರ್ ಮೇಡಮ್. ಈಗ ನಿಮ್ಮ ಮೇಲೆ ಸಾಕಷ್ಟು ಭರವಸೆ, ನಂಬಿಕೆ ಎಲ್ಲವೂ ಈ ಕ್ಷಣಕ್ಕೆ ದುಪ್ಪಟ್ಟಾಗತ್ತೆ. ನಿಮ್ಮ ಊರವರಿಂದ ಹಿಡಿದು, ನಿಮ್ಮ ನಮ್ಮದವರಿಂದ ಹಿಡಿದು, ನಿಮ್ಮ ಫ್ಯಾಮಿಲಿ ಅವರಿಂದ ಎಲ್ಲರನ್ನು ಹಿಡಿದು ಒಂದು ಜವಾಬ್ದಾರಿತ ಸ್ಥಾನದಲ್ಲಿದ್ದೀರಿ. ನಿಮ್ಮ ಕೆಲಸದ ಬಗ್ಗೆ ಏನ್ ಹೇಳ್ತೀರಿ ಅಥವಾ ಏನ್ ಭರವಸೆ ಕೊಡ್ತೀರಿ ಎಲ್ರಿಗೂ ಅಂತ? ಸರ್ ನಾನು ಸಮಾನತೆ, ನ್ಯಾಯ ಇಷ್ಟೇ ಸರ್. ಅದನ್ನ ಬಿಟ್ಟು ಬೇರೆ ಯಾವುದನ್ನು ನಾನು ನೋಡ್ಲಿಕ್ಕೆ ಹೋಗೋದಿಲ್ಲ. ಎಲ್ಲಿ ಸಮಾನತೆ, ಎಲ್ಲಿ ನ್ಯಾಯ ಇದೆ ಅಲ್ಲಿ ಮಾತ್ರ ನಾನು ಇರ್ತೇನೆ. ಅದನ್ನ ಬಿಟ್ಟು ಬೇರೆ ಯಾವುದನ್ನು ನಾನು ಪರಿಗಣನೆ ಮಾಡೋದಿಲ್ಲ. ಅದೇ ನನ್ನ ಸೇವೆ. ಸಮಾನತೆ, ನ್ಯಾಯ. ಸಂವಿಧಾನ ಹೇಳೋದೇ ಸಮಾನತೆ. ಸಮಾನತೆ, ನ್ಯಾಯ ಅವೆರಡೇ ನನ್ನ ಪಾಯಿಂಟ್ಸ್. ಅದನ್ನ ಬಿಟ್ಟು ಬೇರೆ ಯಾವುದನ್ನು ನಾನು ನೋಡ್ಲಿಕ್ಕೆ ಹೋಗೋದಿಲ್ಲ. ಎಲ್ಲಿ ಸಮಾನತೆ, ಎಲ್ಲಿ ನ್ಯಾಯ ಇರುತ್ತೆ ಅಲ್ಲಿ ಮಾತ್ರ ನಾನು ಇರ್ತೇನೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗ್ಲಿ ಮೇಡಮ್, ಒಳ್ಳೇದಾಗ್ಲಿ.